ನೋಡೋಣ ಸ್ಪೈಸಿ ಐತಾ ಇಲ್ಲ ಅನ್ನೋದನ್ನ ನೋಡುವ. ಒಂದಿದು ಅಷ್ಟೇ ಅಲ್ಲ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಮಕ ಗ್ಯಾಸ್ ಹಚ್ಚಾದ್ಮೇಲೆ ಆ ಬಾಣ್ಲಿ ನೀ ಮಾಡ್ತೇನೆ ಮಾಡ್ಲಿ ಅದೊಲ್ಲ ಸ್ಯಾಂಪಲ್ ನೋಡಮ್ಮ ಖಾರ ಇರುತ್ತೆ ಏನಿಲ್ಲ ಅಂತ. ಇದು ಒಂದು ಪ್ಯಾಕೆಟಿಗೆ ಒಂದು ಚೀಟ್ ಸ್ವಲ್ಪ ಅಡ್ಡವಾ ಹಿಂಗ ತೋರ್ಸ ಟಾಪ್ ಹೆಂಗಲ್ಲಾಗ ಓಕೆ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರ್ಲಿ ಚಿನ್ನ ಅಡೆ ಕೈ ಕಡ ಇದಕ್ಕಾದಂತ ಒಂದು ಚಲೋ ಹೈಜಿನಿಕ್ ಚಮಚೆ ದಿನೇ ಮುಗಿಜೈನಲ್ಲಿ ಕಿಸೇರ್ ಮಾಡಿದ್ರೆ ಬಡದ್ಬಿಡ್ತೀನಿ. ಹಂಗಂದ್ರೆ ಮೂಗಿಗೆಲ್ಲ ಸಿಡಿಬೇಕು, ಮೂನ ಒಕ್ಕಬೇಕು. ಒಂದ್ ಕಡೆ ಹಂಗಲ್ಲ ಹಿಡಿಲಿ ಕತ್ತಿ ಹಂಗ ವಾಂತಿ ಅಲ್ಲ ಹಂಗ ಹಠ ಮಾಡ ಏನಾಗ್ಯಾವ ಬಾಲೋಡ ಏನ ಮಕ್ಕಕ್ಕೇನ ಹಸ್ತಾಳ ಅಂತ ಒಂದು ಯಾರ್ಲಿ ಇದು ಆಯಿಲ್ ಇರಲ್ಲ ಸ್ಕಿನ್. ಬೀಳ್ತಾರ ಹುಡುಗ ಸ್ವಲ್ಪ ಹಚ್ಚಲೇ ಮೀಸೆ ಹುಷಾರು. ಎಷ್ಟು ಚೆನ್ನಾಗಿ ಹಚ್ಚಕತ್ತೀನಿ ನೋಡಲ್ಲಿ. Can't tell me nothing about this coke. Can't tell me nothing about this crack. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಅನವತ್ತ ಕ್ರೇಜಿ ಇರುತ್ತೆ ರೀ. ಯಾಕಂತಂದ್ರೆ ಮೊನ್ನೆ ಡಿಮಾರ್ಟಿಗೆ ಹೋದಾಗ ನೀವು ನೋಡಿರ್ತೀರಿ ಯಾವುದು ಈ ಪ್ಯಾಕ್ ಅಂತ ನೋಡಿರ್ತೀರಿ. ಈ ಪ್ಯಾಕ್ ಇನ್ನೊಂದೇನಂದ್ರೆ ಭಾಳ ಅಂದ್ರೆ ಯೂಟ್ಯೂಬ್ನಾಗ ನೋಡಿ ಅಂದ್ರೆ ನಂಗೆ ಮ್ಯಾಗಿ ಮಾಡಕ್ ಬರಂತಲ್ಲ, ರಿವ್ಯೂ ನೋಡಿದಾಗ ಸ್ಪೈಸಿ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅನ್ನಕತ್ತಾರ. ನಾನು ಅಂದ್ರೆ ಸ್ಪೈಸಿ ಅಂದ್ರೆ ನನಗೆ ಸೊ ಇಷ್ಟ, ಅಂದ್ರೆ ಟೇಸ್ಟ್ ಚೆನ್ನಾಗಿದ್ರೆ ಸ್ಪೈಸಿ ಹೆಂಗಿದ್ರು ನಡೀತದೆ ಗೈಸ್. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಅದು ಇದಾಗುತ್ತೆ. ಇನ್ನೊಂದು ನಾನು ಮ್ಯಾಗಿ ಯಾವಾಗಲೂ ಮಾಡ್ಬೇಕಾದ್ರೆ ಅದ್ರ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗಲ್ಲ. ಎಕ್ಸ್ಟ್ರಾ ಜೀರಿಗೆ ಹಾಕ್ತೀನಿ ಹೊರತು, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಗ್ಗಣೆ ಹಾಕ್ತಾರ ಆ ಥರ ಏನೂ ಇಲ್ಲ. ಈಗ ನಾರ್ಮಲ್ ಇವ್ರೇನು ಕೊಟ್ಟರೆ ಇದ್ರಾಗೆ ನೋಡಿ ಮಾಡೋಣ. ಮಸಾಲೆ ಐತೆ ಅಂತ ಹೇಳ್ಯಾರ, ನಾವು ಎಷ್ಟೋ ವರ್ಷ ಆದ್ಮೇಲೆ ಮಾಡಾಕತ್ತೀನಿ ಗೈಸ್. ಇದು ನೋಡಿ ತಿನ್ನೋಣ ಸ್ಪೈಸಿ ಐತಾ ಇಲ್ಲ ಅನ್ನೋದನ್ನ ನೋಡುವ. ಲೆಟ್ಸ್ ಗೋ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವೇನಾರು ಇದೆ ಈ ಥರ ಇದೇ ಮ್ಯಾಗಿ ಏನಾರು ತಿಂದಿದ್ರೆ ಕಮೆಂಟಾಗ ತಿಂದಿವಂತ ಹಾಕ್ರಿ, ಇಲ್ಲ ಸ್ಪೈಸಿ ಇತ್ತಂದ್ರೆ ಸ್ಪೈಸಿಯಾರು ಹಾಕ್ರಿ. ನೋಡೋಣ ಹೆಂಗಿರುತ್ತೆ ಈ ಮ್ಯಾಗಿ ಎಲ್ಲ. ಈಗ ನಾನು ಮಾಡಕತ್ತೀನಿ ಖುದ್ದಾಗಿ, ನೋಡೋಣ ಹೆಂಗಿರುತ್ತೆ. ಲೆಟ್ಸ್ ಗೋ. ಈ ಪ್ಯಾಕೆಟ್ ಅರಿಯಕತ್ತೀನಿ. ಪ್ಯಾಕೆಟ್ ಅರಿಬೇಕಾದ್ರೆ ಪ್ಯಾಕೆಟ್ ತೋರಿಸ್ಬೇಕಣ. ಸ್ವಲ್ಪ ತರವ ಎಸ್ ಎಷ್ಟು ಮಾಡಲಿ? ಒಂದೇ. ಇದೊಂದೇನಾ? ಎರಡು ಮಾಡಿಬಿಡ್ಲಿ? ಬೇಡ ಬೇಡ, ರೊಟ್ಟಿ ಮಾಡ್ತಾರೆ ಇವಾಗ. ರೊಟ್ಟಿ ಹೌದು ಗೈಸ್, ರೊಟ್ಟಿ ಒಂದೈತಿ. ಈ ಸಾಲ ತಿನ್ಲೆ ಒಂದಿದು ಅಷ್ಟೇ. ಅಲ್ಲ ಗೈಸ್ ನಾಲ್ಕಿರ್ತ ಪೀಸು. ಇನ್ನೊಂದು ಗೈಸ್ ಯಾವಾಗಲೂ ಮಾತಾಡ್ಬೇಕಾದ್ರೆ ಮಕ ಇನ್ನೊಂದು ಗೈಸ್ ನಾವು ಮ್ಯಾಗಿ ಯಾವಾಗಲೂ ತಂದಾಗ ಆಲ್ಮೋಸ್ಟ್ ಆಲ್ ಭಾಳ ಮಂದಿನೂ ತಿಂತೀರಿ. ಇದು ಒಣದ ಜಾಸ್ತಿ ತಿಂತಿದ್ವಿ, ಗಂಟಾಗುತ್ತೆ ಅದು ಅಂತಿದ್ರು. ಈಗೂ ಸೈ ಗೈಸ್ ಈಗೂ ಇದು ಸಾಕ ನೋಡಮ್ಮ. ಈಗ ಮತ್ತೇನು ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ ಗೈಸ್. ಇದ್ರಾಗ ಎಲ್ಲ ಸ್ಪೈಸಿ ಇರುತ್ತೆ ಅಂತ ಹೇಳ್ಯಾರ. ನೋಡಮ್ಮ ಮಾಡಮ್ಮ ಲಡ್ಸ್ಕೊ. ಈಗ ಗ್ಯಾಸ್ ಹಚ್ಚುವ ಸಮಯ. ಗ್ಯಾಸ್ ಹಚ್ಚಾದ್ಮೇಲೆ ಆ ಬಾಣ್ಲಿ ನೀ ಮಾಡ್ತೇನೆ ಮಾಡಲಿ ಎಸ್ ಇದೆಲ್ಲ ಇಟ್ಟಾದ್ಮೇಲೆ ಇದಕ್ಕೆ ಒಂದು ಗ್ಲಾಸನ್ನು ಪಾನೀಯವನ್ನು ಹಾಕೋಬೇಕು. ಅಂದ್ರೆ ಇದ್ರ ಪ್ರಕಾರ ಗೈಸ್, ಯಾಕಂದ್ರೆ ಇದು ಈಗ ರೊಟ್ಟಿ ಮಾಡಕ್ಕ ಅದಕ್ಕೆ ಇದೊಂದು ಮಾಡಿ ತೋರ್ಸಕತ್ತಿ. ಯಾಕಂದ್ರೆ ಸ್ಯಾಂಪಲ್ ನೋಡಮ್ಮ ಖಾರ ಇರುತ್ತೆ ಏನಿಲ್ಲ ಅಂತಂದ್ರೆ ಅದ್ರ ಇದು ಒಂದು ಪ್ಯಾಕೆಟಿಗೆ ಒಂದು ಚೀಟ್. ಈಗ ಇದು ಪೂರ ಹಾಕ್ಬೇಕು, ಇನ್ನೊಂದು ಸ್ವಲ್ಪ ಪಾನಿ ಹಾಕ್ಬೇಕು. ಈಗ ನೋಡ್ರಿ ಗೈಸ್ ಇನ್ನೊಂದು ಸ್ವಲ್ಪ ಅಡ್ಡವಾ ಹಿಂಗ ತೋರ್ಸ ಟಾಪ್ ಹೆಂಗಲ್ಲಾಗ. ಈಗ ಪಾನಿ ಇಷ್ಟ ಹಾಕಿನಿ ಗೈಸ್. ಈಗ ಹಿಂಗ ಹಾಕಿನಿ, ಏನಾಯ್ತು ಇನ್ನ ಮುಳುಗಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಪಾನಿ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಪಾನಿ ಹಾಕೋಣ, ಸ್ವಲ್ಪ ಅದನ್ನ ಗೈಸ್ ಇಷ್ಟು ಸಾಕು, ಮುಳುಗೈತಿ. ಸ್ವಲ್ಪ ನಮ್ಮ ಮನೆಗೆ ಹೈಜಿನಿಕ್ ನಡೆಯಲ್ಲ, ಆದ್ರೂ ಎಲ್ಲ ನೋಡೋಣ. ಗೈಸ್ ಅಭಿ ಸ್ವಲ್ಪ ದಾಲ್ನ ಓಕೆ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಚಿನ್ನ. ಎಸ್ ಇಷ್ಟ ಆಗೈತಿ. ಈಗ ಇದು ಹೌದಲ್ಲ ಮರ್ತೇ ಬಿಟ್ಟಿ ನನಕ ಅಡೆ ಕೈ ಕಡ ಹೌದಲ್ಲ ನಕ ಕಾದಿನ ಹಾಕು. ಯಾಕಂದ್ರೆ ಫಸ್ಟ್ ಇದನ್ನ ಮಾಡಿ ಹಿಂಗೆ ತೆಗಿಬೇಕು ಗೈಸ್, ಅಂದ್ರೆ ಇದು ಒರಿಜಿನಲ್ ಐತೆಲ್ಲ ಗೊತ್ತಾಗುತ್ತೆ. ಹೋಗಣಕ್ಕ ನಿನ್ನೆ ಇದಕ್ಕಾದಂತ ಒಂದು ಚಲೋ ಹೈಜಿನಿಕ್ ಚಮಚೆ. ಈ ತರ ನೀರು ಕುದಿಬೇಕು. ಇದಕ್ಕೆ ನಾನು ಫಸ್ಟ್ ಏನ್ ಅನ್ಕೊಂತೀನಿ, ಫಸ್ಟ್ ನೀರಾಗ ಇದು ಕಲ್ಲುಪ್ಪು ಒಂದು 2 ಬಾರ್ 3 ಬಾರ್ 4 ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಸ್ವಲ್ಪ ಇದು ಕುದಿಬೇಕು. ಕುದ್ದಾದ್ಮೇಲೆ ನಿಮಗೆ ಫೋನ್ ಹಚ್ತೀನಿ, ನಿಮ್ಗೆ ವಿಡಿಯೋ ಮಾಡಿದ್ರೆ ಈಗ ಲಿಟಲ್ ಬಿಟ್ ಆಗಿ ಈಗ ನೀರು ಕುದಿಯಕತೈತಿ. ಈಗ ಈ ಮ್ಯಾಗಿಯನ್ನು ಹಾಕೊಂಡು ಸೇಮೆ ಉಪ್ಪು ಸೈಕ್ ಈಗ ಆದ್ಮೇಲೆ ಸ್ವಲ್ಪ ಕುದಿಯಕ ಉಪ್ಪು ಗಿಪ್ಪು ಹಾಕಿರ್ತಲ್ಲ. ಈಗ ಸ್ವಲ್ಪ ಲಿಟಲ್ ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಮ್ಯಾಗಿ ನೋಡಿರ್ತೀರಿ. ಇದೇನು ಸ್ಪೆಷಾಲಿಟಿ ಏನಂತಂದ್ರೆ ನಾನು ಮಾಡೋ ಮ್ಯಾಗಿ ಏನಿರ್ತದೆ ಅವಾಗ ಹೇಳ್ದಂಗ ಯಾವ ಒಗ್ಗರಣೆ ಗಿಗ್ಗಣೆ ಈರುಳ್ಳಿ ಎಣ್ಣೆ ಏನು ಹಾಕಲ್ಲ. ಇದು ಹಾಕಿ ಆದ್ಮೇಲೆ ಇದನ್ನ ಸ್ವಲ್ಪ ಹಾಕಿಬಿಡ್ತೀನಿ. ಮುಗಿಜೈನಲ್ಲಿ ಕಿಸೇರ್ ಮಾಡಿದ್ರೆ ಬಡದ್ಬಿಡ್ತೀನಿ. ವಿಡಿಯೋ ಮಾಡಾಕತ್ತೀನಿ ಗೈಸ್. ಟ್ರೈಪಾಡ್ ಇಲ್ಲ, ಯಾಕಂದ್ರೆ ಈಗ ಡಿಸ್ಟರ್ಬೆನ್ಸ್ ಇರುತ್ತೆ, ಆದ್ರೂ ನೋಡ್ತೀನಿ ಕಟ್ ಮಾಡಕ್ಕೆ. ನೋಡುವ ಈಗ ಇದು ಕುದಿಯಾಕತೈತಿ. ಕುದ್ಮೇಲೆ ನಿಮ್ಗೆ ಇನ್ನೊಂದು ಆ್ಯಂಗಲ್ ತೋರಿಸುವ. ಲೆಟ್ಸ್ ಗೋ.
ಎಸ್ ಇನ್ನೊಂದೇನಂದ್ರೆ ಇದು ಕುದಿಯಾಕದಿರ್ತಲ್ಲ ಇದೇನು ಮ್ಯಾಗ ವೈಟ್ ಕಲರ್ ಏನು ಬರ್ತಲ್ಲ ತೆಗಿತೀನಿ ಈಗ ಸೇಮ್ ಈಗ ಏನೋ ಅನ್ನ ಮಾಡ್ಬೇಕಾದ್ರೆ ತೆಗಿತೀವಲ್ಲ ಗೈಸ್ ಇದು ವೈಟ್ ಕಲರ್ ಆ ಥರ ಇನ್ನಾಗ ತೆಗಿಬೇಕು. ನನಗೆ ಇನ್ನೊಂದೇನಂದ್ರೆ ಮ್ಯಾಗಿ ಯಾವಾಗಲೂ ಉದುರಾಗಿರ್ಬೇಕು. ಯಾಕಂದರೆ ಮಾಡಿದಾಗ ಹಿಂಗೆ ಮಾಡಿದಾಗ ಅಂದರೆ ಮೂಗಿಗೆಲ್ಲ ಸಿಡಿಬೇಕು, ಮೂಗನ ಒಕ್ಕಬೇಕು, ಅದು ಅವಾಗ ಸ್ವಲ್ಪ ಸ್ಪೈಸಿ ಅಂತ ಅನ್ಸೋದು. ಎಸ್ ಈಗ ಇದೊಂದು ತೆಗೋಣ. ಸ್ವಲ್ಪ ಮ್ಯಾಗಿಂದ ಬಿಳಿಯದೇನು ಬರ್ತಲ್ಲ ಸೇರ್ವ ಅದು ತೆಗಿಯೋಕೆ ಸ್ವಲ್ಪ ಫೋಕಸ್ ಮಣ್ಣೆ ಬೇಸಿಗೆ ಸರ ಏನೈತೆ ಈ ಥರ ಏನು ಸೇರ್ವ ಬರುತ್ತಲ್ಲ ತೆಗಿಬೇಕು ಈ ಗ್ಲಾಸ್ನಾಗ. ಯಾಕಂದರೆ ಇದು ಅದರದ್ದು ಕೆಟ್ಟಿನ ಅಂಶ ಅಂತಿರುತ್ತೆ ಅದು ತೆಗಿಬೇಕು. ಅಂದರೆ ಇದು ನೋಡೋರು ನಗತಾರ ಕಿಸಿತಾರ ಏನು ಅವೆಲ್ಲ ಸೆಕೆಂಡ್ರಿ. ಒಂದು ಕಡೆ ಆಂಗಲ್ ಹಿಡಿಲಿ ಕತ್ತಿ ಟ್ರೈಪೋಡ್ ಇಲ್ಲ ಸ್ವಲ್ಪ ಸುಧಾರಿಸ್ಯಾರೆ ಒಂದು ಕಡೆ ಹಿಡಿಲೇ ಈಗ ಸಲ ಮ್ಯಾಗಿ ಆಗೈತೆ. ಯಾಕಂದ್ರೆ ಟೈಮ್ ಬೇರೆ ಆಗೈತಿ. ಇನ್ನು ಅನ್ನಕ್ಕೆ ರೊಟ್ಟಿ ಮಾಡಬೇಕು. ಎಲ್ಲಿ ರೊಟ್ಟಿ ತಟ್ಟ ಬದಲಿ ಎಲ್ಲಿ ನನ್ನ ತಡ್ತಾರೆ ಅನ್ನೋದು ಒಂದು ಸೈಡ್ ಆದಂಥ ಒಂದು ಭಯ ಒಂದು ಶುರು ಆಗಿದೆ. ಅದಕ್ಕೆ ಈಗ ಪಟ್ ಇದು ಮಾಡ್ಬೇಕು. ಈಗ 2 ನಿಮಿಷ ಗೈಸ್ 2 ಮಿನಿಟ್ ಮೇ ಮ್ಯಾಗಿ ಅಂತಾರೆ. ಅದು ಇನ್ನೋರ್ಗು ಅದು ಯಾರು ನಿಜ ಮಾಡ್ಯಾರ ನನಗೆ ಗೊತ್ತಿಲ್ಲ. 2 ಮಿನಿಟ್ ಮೇ ಮ್ಯಾಗಿ ಅನ್ನೋದು ಅಡ್ವರ್ಟೈಸ್ ಅಷ್ಟೇ. ಕರೆಕ್ಟ್ ಬರಾಕತ್ತೀನ ಸ್ಮಾರ್ಟಾಗಿ. ಈಗ ಪೌಡರ್ ಕುದ್ದೈತಿಲ್ಲ ಡಾಗ್ ಅದ್ರಾಗ ಇಡು ಐಫೋನ್. ಎಸ್ ಈಗ ಪೌಡ್ರ್ ನೋಡೋಣ. ಫಸ್ಟ್ ಸ್ಮೆಲ್ ನೋಡೋಣ ಯಾವ ಥರ ಐತೆ. ಇಲ್ಲ ನಾರ್ಮಲ್ ಐತ್ಲೆ ಮಸಾಲೆ ಏನಿಲ್ಲ. ಖಾರ ಇರ್ತೈತಿ. ಖಾರ ಇರ್ತೈತಿ. ನೀ ನಾರ್ಮಲ್ ಅಂದ್ರೆ ಅದು ತಿಂಡಿ ಅಂತ ಇಲ್ಲ ಅಷ್ಟೇ ಮುಗೀತು. ಮ್ಯಾಗಿ ಈಸ್ ರೆಡಿ ಆಗಿದೆ. ಫೋಕಸ್ ಮಾಡೋ ಡಾಗ್ ಇಲ್ಲೇ ಹತ್ರ. ಗೈಸ್ ಈಗ ಇದನ್ನು ದಬಾಯಿಸಿ ತಿರ್ಸೋಣದು. ಗೈಸ್ ನನ್ನ ಪ್ರಕಾರ ಇವರು ಆರ್ಟಿಫಿಷಿಯಲಿ ಕಲರ್ ಆಗಿದೆ, ಅದಕ್ಕೆ ಕೆಂಪು ಕಾಣಕತ್ತೈತಿ. ಈಗ ನಾರ್ಮಲ್ನ ತಿಂದಾಗ ನನಗೆ ನಂಗೆ ಅನ್ನಿಸ್ಲಿಲ್ಲ. ಸ್ವಲ್ಪ ಫ್ಲೇಮ್ ಜೋರು ಮಾಡೋಣ. ಇಷ್ಟೇ ಗೈಸ್ ನಂದು ಮ್ಯಾಗಿ. ಇನ್ನೊಂದೇನೆಂದರೆ ಸ್ವಲ್ಪ ಮ್ಯಾಗಿ ಫ್ಲೇವರಿಗೋಸ್ಕರ ಜೀರಿಗೆ ಹಾಕ್ತೀನಿ ನಾನು. ಯಾಕಂದ್ರೆ ಜೀರಿಗೆ ಸ್ವಲ್ಪ ಬ್ರೋ ಇಡಿಸ್ ನೀವು ಅಥೆಂಟಿಕ್ ಸ್ವಲ್ಪ ಜೀರಿಗೆ. ಇಷ್ಟೇ ಮಾಡೋದು. ಈಗ ಕುದ್ದೈತೆ. ನನಗೆ ಈ ಥರ ನಾರ್ಮಲ್ ಜ್ಯೂಸಿ ಇರಬಾರ್ದು. ಅಂದರೆ ಈಗ ಸ್ವಲ್ಪ ಕುತ್ಕೊಳ್ಳೋಣ ಇದಾಗುತ್ತೆ. ನನಗೆ ಮೇನ್ ಉದುರಿರ್ಬೋದು ಗೈಸ್ ಮ್ಯಾಗಿ ಆದ್ಮ್ಯಾಗ. ಇದು ಈಗ ಪಕ್ಕ ನನ್ನ ಪ್ರಕಾರ ಹೇಳ್ತೀನಿ ಖಾರ ಇರೋಲ್ಲ ಫಿಕ್ಸ್. ಯಾಕಂದ್ರೆ ನಾನು ನಾರ್ಮಲ್ ಮಾಡ್ಬೇಕಾದ್ರೆ ಮ್ಯಾಗಿ ಇನ್ನೊಂದು ಏನಂತಂದರೆ ಸ್ವಲ್ಪ ದೂರ ಹಿಡಿನಾಗಿ ಮ್ಯಾಗಿ ಮಾಡ್ಬೇಕಾದ್ರೆ ನಾನು ನಾರ್ಮಲ್ ಸ್ವಲ್ಪ ಮೇಲೆ ಸ್ವಲ್ಪ ಖಾರ. ಯಾಕಂದ್ರೆ ನಾನು ಇನ್ನೂವರೆಗೂ ಫಸ್ಟ್ ಅಂದರೆ ಜಾಸ್ತಿ ನಾವು ಮ್ಯಾಗಿ ಮಾಡಲ್ಲ. ನಾನು ಮಾಡೋದು ಇಪ್ಪಿ. ಯಾಕಂದ್ರೆ ಅದ್ರಾಗ ಕ್ಯಾರೆಟ್ ಬೀನ್ಸ್ ಬರ್ತಾನೆ ಅದಕ್ಕೊಂದು ಅದೊಂದೇ ಮಾಡೋದು. ಅದು ಬಿಟ್ಟು ನಾನು ಭಾಳ ಏನು ಮಾಡಲ್ಲ. ಹತ್ರ ಬೇಡ ಎಸ್ ಆಲ್ಮೋಸ್ಟ್ ಆಲ್ ಆಯ್ತು. ಸ್ವಲ್ಪ ಲಿಟಲ್ ಬಿಟ್ಟು ಇಷ್ಟು ಜ್ಯೂಸ್ ಇದ್ರೂ ನಡೀತೈತಿ. ಖಾರ ಪುಡಿ ಹಾಕು. ಮತ್ತೆ ಖಾರ ಇರುತ್ತೆ. ಈಗ ಬಿಲ್ಡಪ್ ಕೊಡೋದು ಗೈಸ್ ಅದೇನ ನಿಮ್ಗೆ ಕ್ಲಿಪ್ ಹಾಕ್ತೀನಿ. ಅದು ಖಾರನೇ ಇರುತ್ತೆ ಮತ್ತೆ ನೀ ಖಾರ ಇಲ್ಲ ಅನ್ನೋಕಂತೀಯಲ್ಲ. ಮತ್ತೆ ಈಗ ಪೌಡರ್ ತಿನ್ನಿಲ್ಲ ನಾನು ಖಾರ ಏನಾರು ಇರ್ತೇನೆ ಅದೇ ನನಗೇನು ಗೊತ್ತು. ನಾ ತಿಂದ್ರೆ ನೀ ತಿಂದ್ರೆ. ಇನ್ನೊಂದು ಈ ಮ್ಯಾಗಿನ ನಮ್ಮ ಪಂಕಮ್ಮ ಅವರು ಯಾವ ಥರ ತಿಂತಾರ ಅದನ್ನ ನಿಮಗೆ ತೋರ್ಸೋದೊಂದು ಕುತೂಹಲ. ಪಂಕಮ್ಮ ತಿನ್ನೋದು ನಿನ್ಗೆ ನಾ ತೋರಿಸ್ತೀನಿ. ಅದು ಏನು ಸೈಟ್ ಇರುತ್ತೆ. ಸಿಗಾಯ್ತು ಬಂದು ಮಾಡಿ ದಮ್ ಕಟ್ಬಿಡಮ್ಮ. ಲೆಟ್ಸ್ ಎಸ್ ಫೈನಲಿ ಈಗ ಯಾಕಂದರೆ ಮ್ಯಾಗಿ ಆದಮೇಲೆ ಸ್ವಲ್ಪ ದಮ್ ಕಟ್ಟಬೇಕು. ಇದೇಂದು ಬಿರಿಯಾನಿ ಅನ್ನೋಕ್ಕಾಗಲ್ಲ. ಅಷ್ಟೇ ದಮ್ ಕಟ್ಮೇಲೆ ನಮ್ಮ ಅಸಿಸ್ಟೆಂಟ್ ಹೇಳಿದ್ನ ನಮ್ಮ ಅಸಿಸ್ಟೆಂಟ್ ತೊಗೊಂಬರಾಕತ್ತಾಳೆಗೆ ಇಡೋ. ಇಡಾಲೆ ಫಸ್ಟ್. ಓ ಮೈ ಗಾಡ್ ಗೈಸ್ ಏನು ಯಾವ ಥರ ಐತಿ. ಯಾಕಂದ್ರೆ ನನ್ನ ಕೈ ಸಣ್ಣೆಲ್ಲ ಈ ಥರ ಉದುರು ನನಗೆ ಯಾವಾಗಲೂ ಇರಬೇಕು. ಬಿಕಾಸ್ ಆಫ್ ಅವ ಇಲ್ಲೋಡಮ್ಮ ಪಂಗಮ್ಮ. ಈಗ ಫಸ್ಟ್ ನಾನು ತಿಂದ ಮೇಲೆ ಆಮ್ಯಾಗ ಪಂಕಮ್ಮಗೂ ಟೇಸ್ಟ್ ಮಾಡಿಸುವ ಅಂತ ಹೇಳಿ ತಿನ್ಬೇಕು ಬೇ. ಜೀವನದಾಗ ಏನಿಲ್ಲ ಗೈಸ್ ನೋಡಮ್ಮ. ಸೆಗಣಿ ಐತೆ ಖಾರ. ಸುಮ್ಮನೆ ನೋಡೋಣ ಏನಿಲ್ಲ. ಅದು ಖಾರ ಇಲ್ಲ ಸೆಗಣಿ ನಾರ್ಮಲ್ ಮ್ಯಾಗ್ ಇದ್ದಂಗೆ ಐತಿ. ಮ್ಯಾಗಿ ಎಕ್ಸ್ಟ್ರಾ ಮಸಾಲ ಅದು ಪಂಕಮ್ಮ ಬಾಯ್ ಸೈಕ ಪಂಕ ಕಾರಲ್ಲ ತಿನ್ನಬೇ. ಯಾಕೆ ಹಠ ಮಾಡಬಾರ್ದು ಹಂಗ ಹಠ ವಾಂತಲ್ಲ ಹಂಗ ಹಠ ಮಾಡ ಅಲ್ಲ ವಚನ ಮಕಾನ ಆಗದ ಹಂಗ ಹಠ ಮಾಡಬಾರ್ದು. ಒಂದ ಲಾಸ್ಟ್ ಸ್ಪೂನ್ ಇಲ್ಲೋಡಿಲ್ಲ ಇಲ್ಲೋ ಏನಾಗ್ಯಾವ ಬಾಲೋಳ ಬಿ ಮತ್ತೆ ನಾವು ತಿನ್ನೋರು ಹೆಂಗೆ ಬಾಲೋಳ ತಿನ್ನೋದು. ಎಸ್ ಈಗ ಅನ್ನಕ್ಕೆ ಟ್ರೈ ಮಾಡಿಸುವ. ಒಂದು ಸ್ಪೂನ್ ಈಗ ಏನು ಮಾಡತ್ತೀವಿ ಒಂದು ಸ್ಪೂನಿಗೆ ಏನು ತಗ ಎತ್ತ ನೋಡಿ ಬಾ ನಿಮ್ಮ ಸೊಸಿ ನೋಡಿ ಬೈಲೆ ಅನ್ನಕ್ಕೆ ಹೆಂಗೆ ತಿನ್ನಕತ್ತಾವ. ತೊಗೊಂಬ ಇನ್ನೊಂದು ಸ್ಪೂನ್ ತಗ. ಉಪ್ಪ ಇಲ್ಲ ಅದ್ರಾಗ
ಹೇಳಿದ್ನಕೀಗ ಕತ್ತಿಗೆ ಉಪ್ಪಲ್ಲ ಏನಿನ್ನ ಮೇ ಜಲ್ದಿ ರೊಟ್ಟಿ ಮಾಡ ನಮಗೆ ರೊಟ್ಟಿ ಗಿಟ್ಟಿನ ಸೆಟ್ ಸಿಗಲ್ಲ ನಮ್ಗೆ ಬರಲ್ಲ ಸುಮ್ಮನೆ ಇದಕ್ಕೋಸ್ಕರ ಆದ್ರೆ ನಾನು ಇನ್ನೊಂದೇನು ಟ್ರೈ ಮಾಡಿದೆ ಸ್ಪೈಸಿ ಇತ್ತಿಲ್ಲ ಅನ್ನೋದೊಂದು ನೋಡ್ಬೇಕಾಯ್ತು ಆಗಿಲ್ಲ ತಾಳೆ ಸ್ವಲ್ಪ ಒಗ್ಗರಣೆ ಹಾಕಿ ಇದನ್ನ ಸ್ವಲ್ಪ ಸೈಕಾಗಿ ಸ್ಪೈಸಿ ಮಾಡುವ ಈ ಪಟ್ ಬಿಸಿ ಬಿಸಿ ರೊಟ್ಟಿ ತಿನ್ನಮ್ಮ ಲೆಟ್ಸ್ ಗೋ ಫೈನಲಿ ಭಾಳತ್ತು ಕಾಲಿದ್ದಕ್ಕೆ ಬಿಸಿ ಬಿಸಿ ರೊಟ್ಟಿ ನಮ್ಮ ಮಮ್ಮಿ ಈಗ ಮಾಡಾಕತ್ತಾರ ಇದನ್ನ ತಿನ್ಕೊಂತ ಈಗ ಸೀದಾ ಶಾಪಿಗೆ ಹೋಗೋಣ ಭಾಳ ಅವಾಗ ಲೇಟ್ ಆಗೈತಿ ಈಗ ಪಲ್ಯ ಇಲ್ಲಾರ್ದಕ್ಕೆ ಗುರಾಳ ಪುಡಿ 5 ಸೂಪ್ ಕೊಟ್ಟಾರ ಅದ್ರ ಕೂಡ ಚಿಪ್ಸು ಬಾಳೆಹಣ್ಣಿಂದು ಈಗ ತಿನ್ನೋಣ ಹೋಗೋಣ ಈಗ ಫೈನಲಿ ಮನೆಗೆ ಬಂದ್ವಿ ಈಗ ಮನೆಗೆ ಬಂದು ಕೂಡ ಏನೋ ಮಕ್ಕಕ್ಕೇನ ಹಸ್ತಾಳ ಅಂತಂದು ಯಾರ್ಲೇ ಇದು ಗೈಸ್ ಸಣ್ಣವರಿದ್ದಾವಂತೆ ಗೈಸ್ ಅದ್ರ ಬಗ್ಗೆ ನನಗೂ ಲಿಟ್ರಲ್ಲಿ ಗೊತ್ತಿಲ್ಲ ಸ್ವಲ್ಪ ಯಾರು ಹೆಣ್ಮಕ್ಳು ನೋಡಕತ್ತಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಏನಿಲ್ಲ ಈಗ ನಮ್ಮ ಮಕ್ಕ ಕಚ್ಕೋ ಏನೋ ಏನೋ ಹೋಗ್ತೈತೆ ಅಂದ್ರೆ ಚೆನ್ನಾಗಿಲ್ಲ ಪಿಂಪಲ್ಸ್ ಓ ಹಂಗಂತೆ ಬೀಳ್ತಾರೆ ಹುಡುಗ ಅಷ್ಟೇ 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 ಡೀಪ್ನಾಗ ಬೇಡ ಎಸ್ಗೆ ಸಿಗಸ್ತಾಳ ನೋಡುವ ಹೆಂಗಸ್ತಾಳ ಲೇ ಸ್ವಲ್ಪ ಹಚ್ಚಲೇ ಲೇ ಹಂಗ ಹಚ್ಬೇಡಲ್ಲ ಮೀಸೆ ಹುಷಾರು ಉದ್ರಲ್ಲ ಮತ್ತೆ ಹ್ಞೂಲೇ ಅದು ಒಬ್ಬವ್ರ ಕೈ ಗುಣ ಹಂಗಿರ್ತೈತೆ ಅದಕ್ಕೆ ಮೀಸೆ ಮುಟ್ಟಬೇಡ ಏನಂದ್ರೆ ಟ್ರೇಡ್ ಮಾರ್ಕ್ ಅದು ಮತ್ತೆ ಒಂದು 5 ಹಚ್ಚಕ್ ಬರಂಗಿಲ್ಲ ಗೈಸ್ ಲಿಟ್ರಲಿ ಆಗಲ್ದು ನೀವು ನಿಜ ಕಮೆಂಟ್ ಮಾಡ್ರಿ ಈ ಅಕಸ್ಮಾತ್ ಇಲ್ಲಂದ್ರೆ ನೋಡ್ಬೋದು ಏನು ಪಿಂಪಲ್ ಹುಡ್ರಿಗೆ ನಾರ್ಮಲ್ ನಾವು ನಿಮ್ಮಂಗೆ ಇದ್ರಾಗಿರಲ್ಲ ಧೂಳು ಮಣ್ಣು ಇತ್ಯಾದಿ ಇತ್ಯಾದ್ರಾಗ ಅಡ್ಡಾಡ್ತೀವಿ ಗೈಸ್ ಇನ್ನೊಂದು ಇದು ಏನಂತಂದ್ರೆ ನನಗೆ ಸ್ವಲ್ಪ ಅಟ್ಲೀಸ್ಟ್ ನೀವು ಗೂಗಲಾಗ ಸರ್ ಮೀಶಲ್ಲೇ ನಾಯಿ ಇದು ಗೂಗಲಾಗ ನೋಡಿಲ್ಲ ಚಾಟ್ ಜಿಪಿಟಿ ನೋಡಿ ಹೇಳ್ರಿ ನಾನು ನೋಡ್ಬೋದು ಆದರೆ ನೀವು ನೋಡಿ ಹೇಳೋದು ಬೇರೆ ಆಗುತ್ತೆ ನಾನು ನೋಡೋದು ಅಪ್ಪ ಒಂಥರ ಆಗತ್ತೈತ್ಲೆ ಕೇಸ್ ಇವೆಲ್ಲ ಹಚ್ಕೊಬಾರ್ದು ಅಲ್ಲೇ ನಾನು ಯಾವಾಗ ಮಸಾಜ್ ಮಾಡಿಸ್ಕೊಂಡಿರ್ಲೆ ಕಟಿಂಗ್ ಬಿಟ್ಟು ನಾ ಏನು ಮಾಡ್ಸೋಣಕ್ಕೆ ಹೋಗಲ್ಲ ಮೀಸೆ ಬಿರುಸ್ ಇರೋದಾಗುತ್ತೆ ಹಂಗ ಬೀಳ್ತಾರ ಅದಕ್ಕೆ ಅಷ್ಟೇ ಅಲ್ಲಿ ಯಪ್ಪ ಸ್ಮೆಲ್ ತಗೊಳಕ್ ಆಗೋದಿಲ್ಲ ಯಪ್ಪ ನನಗೆ ಸಾಕ್ಲೆ ಮಕ್ಕ ತೊಳೆದ್ ಬಿಡ ತೊಳಿಬೇಕ ಈ ಸ್ಮೆಲ್ ಹಿಂಗೇನಾ ಅದೇನು ಹೋಗ್ತೈತಿ ಇವಾಗ ಅದೇನು ಅಬ್ಸರ್ವ್ ಆಗ್ಬಿಟ್ಟಿರ್ತೈತೆ ಆಲ್ರೆಡಿ ಎಲ್ಲ ಈ ಕಡೆ ಒಂಚೂರು ಅಷ್ಟೊಂದು ತಡಿ ಚಿಕ್ಸ್ ಸ್ವಲ್ಪ ನಕ್ಕಾಗ ಬ್ಲಶ್ ಕಾಣಲಿ ಹಿಂಗೆ ಏ ತಡಿ ಹಚ್ಚಕ್ ಕುಂತೀನಿ ನನಗೆ ಈ ಕಡೆ ಆ ಕಡೆ ಸ್ವಲ್ಪ ಎಣ್ಣೆ ಜಾಸ್ತಿ ಈ ಕಡೆ ಮೂಗಿನ ಕಡೆ ಆಯಿಲಿ ಸ್ವಲ್ಪ ಜಾಸ್ತಿ ನಿನ್ನ ಸ್ಕಿನ್ ಆಯಿಲ್ ಇರೋದು ಇವತ್ತಲ್ಲ ನಂದು ಆಯಿಲಿ ಫೇಸ್ ಯಾವಾಗಲೂ ಅದಕ್ಕೆ ಗೈಸ್ ನಾನು ಬಳಸೋದು ಫೇಸ್ ವಾಶ್ ಪಾಂಡ್ಸ್ ಚಾರ್ಕೋಲ್ ನಿಧಿ ರೆಕಮೆಂಡ್ ಮಾಡಿರೋದು ಅದ್ರ ಮುಂಚೆ ನಾನು ನನ್ನ ಮಗ ನನಗೆ ಇದು ಅಂಬರೀಷ್ ಅವನ್ ಯಾವ ನನ್ನ ಮಗ ಎಷ್ಟು ಚೇಂಜ್ ಮಾಡ್ತಾನೆ ಅಂತ ನನಗೆ ಗೊತ್ತನೇ ಆಗಲ್ಲ ಅಂದ್ರೆ ನಾವು ಎದಕ್ಕೆ ಚಾರ್ಕೋಲ್ ಇರ್ತೋಣ ಅಂದ್ರೆ ಎಲ್ಲರೂ ಅಡ್ಡಾಡ್ ಬಂದು ಒಂದ ವಾಶಿ ಗೈಸ್ ಎಲ್ಲ ಕಿತ್ಕೊಂಡು ಬೆಳ್ಳ ಕಣ ಹೌದಾ ಚೆನ್ನಾಗಿ ಏನ್ರಿ ಹೆಂಗಿರೋದು ಮಗ ಹಂಗೆ ಐತಿ ಗ್ಲೋ ಹೊಡೆಯಾಗತ್ತ ಚೆನ್ನಾಗಿ ಕಾಣ್ತೈತೆ ಹೌದಾ ಅಂದ್ರೆ ಹಿಂಗ ಡ್ರೈ ಕಾಣಲ್ಲ ಸ್ಕಿನ್ ಚೆನ್ನಾಗಿ ಅಂದ್ರೆ ರಾತ್ರಿ ಹಚ್ಕೋಬೇಕಾ ಬೆಳಗ್ಗೆ ಹಚ್ಕೋಬಹುದು ನೀನು ಹಿಂಗೆ ಹೊರಗೆ ಹೋಗ್ತಿದ್ರೆ ಹೋಗು ಬಟ್ ಡಸ್ಟ್ ಕುಂದಿರ್ತೈತೆ ಅಂತ ಅದು ಡಸ್ಟ್ ಕುಂದಿರ್ತೈತೆ ಎಲ್ಲಿ ಐತೆ ಅದು ಇಲ್ಲ ಐತಲ್ಲ ಗೈಸ್ ಇದು ಯಾವ್ದಂತೆ ಸ್ವಲ್ಪ ನೋಡ್ರಿ ಏನಂತ ಏನಾದ್ರು ಗೊತ್ತಿಲ್ಲ ಒಟ್ಟು ನೋಡಿ ಹೇಳ್ರಿ ಲಡ್ಸ್ಕೋ ಮುಕ್ಕೊಂಡು ಟೈಮ್ ಆಗುತ್ತೆ ಐ ಥಿಂಕ್ ಗೈಸ್ ನೀವು ಚಲೋ ಊಟ ಮಾಡಿರಿ ನಾವು ಊಟ ಮಾಡಿ ಅಂತ ಹೇಳಿ ಫಸ್ಟ್ ಬರೋ ನನ್ನ ಚಾನಲ್ ವಿಸಿಟ್ ಯಾರು ಕೊಟ್ಟಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎರಡು ಹೊಡ್ರಿ ಅಂತ ಹೇಳ್ಕೊಂತ ಲವ್ ಗೈಸ್ ಟೇಕ್ ಕೇರ್ ಗುಡ್ ನೈಟ್